ಬನ್ನಿ ಬನ್ನಿ, ಏನು ವಿಶೇಷ ಅಂತ ತೋರಿಸ್ತೀನಿ ನೋಡಿ. ನನಗೆ ಆಶ್ಚರ್ಯ ಆಯಿತು. ಏನು ಅಂದರೆ, ಹಾಯ್ ಹಲೋ ನಮಸ್ತೆ, ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತೆಲ್ಲ ಸಾರಿ ಏನೋ ಹೇಳಿಬಿಟ್ಟೆ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಕೆಮ್ಮು ಬಂದುಬಿಟ್ಟಿದೆ. ಏನಕ್ಕೆ ಬಂತು ಅಂತ ಗೊತ್ತಿಲ್ಲ. ನಿಮಗೆ ಒಂದು ಆಶ್ಚರ್ಯಕರವಾಗಿರೋದು ತೋರಿಸ್ಬೇಕು ಅಂತ ಇದ್ದೀನಿ. ಬನ್ನಿ ತೋರಿಸ್ತೀನಿ. ನಾನು ಒಂದು ತಿಂಗಳು ಹಿಂದೆ, ಇವತ್ತು ಜೂನ್ 10, ಇವತ್ತು ನಮ್ಮ ಅಣ್ಣನ ಬರ್ತಡೇ, ಬೇರೆ ಮಂಜುನಾಥ್ ಅಣ್ಣನ ಬರ್ತಡೇ. ಅಣ್ಣ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷು, ಆರೋಗ್ಯ, ಸುಖ, ಶಾಂತಿ ಎಲ್ಲ ನೆಮ್ಮದಿ, ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರೇಯರ್ ಮಾಡ್ತೀನಣ್ಣ. ಇವತ್ತು ಜೂನ್ 10, ಓಕೆನಾ? ನಾನು ಬಂದಿದ್ದು ಮೇ 10, ನಮ್ಮ ಅಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ನನ್ನ ಮನೆಗೆ ಬಂದಿತ್ತು. ಅಮ್ಮ ಮನೆಗೆ ಅಪ್ಪ ಮನೆಗೆ ಬಂದಿತ್ತು. ಆವಾಗ ಸುಮ್ಮನೆ ಚಿಕ್ಕದು, ಹಂಗೆಲ್ಲ ಹೇಳಿದ್ರೆ ಚೆನ್ನಾಗಿರಲ್ಲ. ಬನ್ನಿ ತೋರಿಸ್ತೀನಿ. ಬನ್ನಿ ಬನ್ನಿ, ಏನು ವಿಶೇಷ ಅಂತ ತೋರಿಸ್ತೀನಿ ನೋಡಿ. ನನಗೆ ಆಶ್ಚರ್ಯ ಆಯಿತು. ಏನು ಅಂದರೆ, ಪಡ್ಲುಕಾಯಿ. ನಾನು ಬಂದಾಗ ಒಂದು ಎಳೆ ಏನೋ ಇಟ್ಟಿದ್ರಷ್ಟೇ, ಒಂದು ಎಳೆ ಹಬ್ಬಿತ್ತಷ್ಟೇ ನಾನು ನೋಡಿದಾಗ, ಒಂದು ತಿಂಗಳಿಂದ ನೋಡಿದಾಗ. ಆದರೆ ಈ ರೀತಿ ಹೆಮ್ಮರಾಗಿದೆ, ಒಂದು ತಿಂಗಳಲ್ಲಿ ಕಾಯಿ ಬಿಟ್ಟಿದೆ ಅಂದರೆ ನಿಜ ಆಶ್ಚರ್ಯ ಆಗ್ತಾಯಿದೆ. ಪಡ್ಲುಕಾಯಿ ಬಿಟ್ಟೋಯ್ತೆ, ಮತ್ತಪ್ಪ ತಲೆಗೊಡಿತು ಪಡ್ಲುಕಾಯಿ. ಹೀರೆಕಾಯಿ ಬಿಟ್ಟೈತೆ ನೋಡಿ. ಬದನೆಕಾಯಿ ಗಿಡ ಒಂದು 2-3 ಸಲ ನಮ್ಮ ಮನೆಗೂ ತಂದಿದ್ರು. ಒಂದು ಸಲ ಬದನೆಕಾಯಿ. ಆಮೇಲೆ ನೋಡಿ, ಬದನೆಕಾಯಿ ಇದು ಏನಂತಾರೆ, ಏನೋ ಸೊಪ್ಪು ಅಂತಾರಪ್ಪ, ಸಾರಿಗೆ ಇದಕ್ಕೆ ಹಾಕ್ತಾರೆ, ಪಲ್ಯ ಮಾಡ್ತಾರೆ. ಏನು ಸೊಪ್ಪು ಅಂತಾರೆ, ಏನೋ ಸೊಪ್ಪು ಅಂತಾರೆ, ಏನು ಅಯ್ಯೋ ಸೊಪ್ಪು ಹೆಸ್ರು ಮರ್ತೋಯ್ತು ನೋಡಿ. ಇಲ್ಲಿ ಒಂದು ಬದನೆಕಾಯಿ ನೋಡಿ, ಪಡ್ಲಕಾಯಿ ಇಲ್ಲೊಂದೆರಡು ಐತೆ. ನನ್ನ ನಿಜ ಆಶ್ಚರ್ಯ ಆಗೋಯ್ತು. ಹಿಂಗೂ ಬೆಳೆಯುತ್ತಾ, ಇಷ್ಟು ಬೇಗ ಬೆಳೆಯುತ್ತಾ ಅಂತ ನೋಡಿ. ಇಲ್ಲೂ ಬದನೆಕಾಯಿ ಹಾಕ್ಕೊಂಡವ್ರೆ ನೋಡಿ. ಕಾಡು ಮಲ್ಲಿಗೆ, ಇದು ಮೆಹಂದಿ ಸೊಪ್ಪು, ಚಿಂತಾಮಣಿ ಹೂವು, ಹೀರೆಕಾಯಿ ನೋಡಿ, ಎಷ್ಟು ಆಶ್ಚರ್ಯ. ಅಯ್ಯೋ, ಈ ಸೊಪ್ಪು ಪಲ್ಯ ಮಾಡ್ತಾರೆ. ಏನೋ ಸೊಪ್ಪು ಇದು, ಕಡ್ಡಿ ಇದು ಬೇರು ಬರಲ್ವಲ್ಲ ಅಂಥ ಸೊಪ್ಪು. ಮರ್ತೋಯ್ತು ನಿಮ್ಗೆ ಹೇಳೋಣ ಅಂದರೆ. ಈ ರೀತಿ ಆಹಾ ತಿರ್ಗಾ ಹೊಡಿತು ನೋಡಿ, ಹೊಡಿತಾನೆ ಇದೆ. ನಾನು ನೋಡಿ ಗೊತ್ತಿದ್ರೂ ಗೊತ್ತೇ ಆಗೋದಿಲ್ಲ. ಆಮೇಲೆ ನೋಡಿ, ಚಿಂತಾಮಣಿ ಅಂತೆ, ಅದಂತೆ ಇದಂತೆ ಏನೇನೋ ಬಳಸ್ಕೊಂಡಿದ್ದಾರೆ. ಬಂದ್ರೇನೋ, ಎಲ್ಲ ಹೋಗಿದ್ರೆ ಆಚೆಗೆ ಬಂದ್ರೇನೋ ಈ ರೀತಿ ಬೆಳೆಸ್ಕೊಂಡಿದ್ದಾರೆ. ಬಂದರು ಎಲ್ಲ ಹೋಗಿದ್ರು. ಏನೋ ಅದೇ ನಾನು ಬಂದಿದ್ದೀನಲ್ಲ, ಚಿಕನು ಮಟನ್ ಏನೋ ತರೋಕ್ಕೆ ಹೋಗಿದ್ರೇನೋ. ಈ ರೀತಿ ಚಪ್ರ ಹಾಕಿ ಬೆಳೆಸವ್ರೆ. ಇದು ಪಡ್ಲಕಾಯಿ. ಆಮ ಇಲ್ಲಿದ್ದೀನಿ. ಪಡ್ಲಕಾಯಿ ಹೆಂಗಿದೆ ಗೊತ್ತಾ ಸ್ಮೆಲ್ಲು. ಆಗಿನ ಇದರಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ಊರಲ್ಲಿ ಈ ರೀತಿ ಪಡ್ಲಕಾಯಿ, ಹೀರೆಕಾಯಿ ಎಲ್ಲ ಹಾಕೋರು. ಪಡ್ಲಕಾಯಿ ಕಿತ್ಕೊಂಬ ಅಂತಂದರೆ ನಂಗೆ ಮುಟ್ಟಕ್ಕೆ ಒಂಥರ ಇದಾಗೋದು, ಕೀಳಕ್ಕೂ ಒಂಥರ ಸ್ಮೆಲ್ ಅಂತ ಅನಿಸೋದು. ಆ ಸ್ಮೆಲ್ಲು, ಆ ಮೆಮೊರಿ ಈಗ ಕಾಣಿಸ್ತಾ ಇದೆ ನನಗೆ. ಆ ಮೆಮೊರಿ ಬರ್ತಾಯಿದೆ ನನಗೆ. ಈ ಥರನೇ ಸ್ಮೆಲ್ಲ ಆವಾಗಲೂ ಬರ್ತಾಯಿದ್ದಿತ್ತು. ಈಗ ಬೆಂಗಳೂರಲ್ಲಿ ಈ ಪಡ್ಲಕಾಯಿ ಮುಟ್ಟಿದ್ರೆ ಕೈಯೆಲ್ಲ ವಾಸನೆ, ಇದು ಕೈಯೆಲ್ಲ ವಾಸನೆ ಬರಲ್ಲ, ಕೈ ವಾಸನೆ ಬರಲ್ಲ.
ಈ ಈ ರೀತಿ ಬೆಳೆಸಿದ್ರೆ ವಾಸನೆ ಬರುತ್ತೆ. ಅದೇನು ಕಾರಣ ಗೊತ್ತಿಲ್ಲ ನನಗೂ. ಇದ್ದರೆ ನಿಮ್ಗೆ ಗೊತ್ತಿದ್ರೆ ಹೇಳಿ. ಹೆಂಗೆ ಸ್ಮೆಲ್ಲಿದೆ ಗೊತ್ತಾ? ಅದರ ಸಾಂಬಾರಂತೂ ಸೂಪರಾಗುತ್ತೆ ಅಂತ ಅಂದ್ಕೊತೀನಿ ನಾನಂತೂ. ಇದನ್ನೇ ನಿಮಗೆ ತೋರಿಸ್ಬೇಕು ಅಂತ ಇದ್ದೆ. ಅಮ್ಮ ಈರಮ್ಮ ಒಸಿ ಏ ನಸ 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 ಅಂತೀಯಲ್ಲಮ್ಮ. ಮರ್ತೋಯ್ತು, ಅದಕ್ಕೆ ಇವಾಗ ಹಿಡಿತೆ. ಹಿಂಗೆ ಸ್ಮೆಲ್ಲಿದೆ ನೋಡಿ ಪಾ, ಅಂತ ಸ್ಮೆಲ್ಲಿದೆ. ತೋರಿಸ್ದೆ ಹನ್ನೊಂದು ಹೀರೆಕಾಯಿ. ಅದು ಹೆಂಗೆ ಸ್ಮೆಲ್ಲಿದೆ ಒಂದ್ಸಲ ನೋಡ್ಬಿಡ್ತೀನಿ ರೀ. ಇದು ಒಂಥರ ಬೇರೆ ಕಲರು. ಇದು ಹಂಗೆ ಸ್ಮೆಲ್ ಹಂಗೇನೆ. ಹಾಂ, ನಾನು ಪಡ್ಲಕಾಯಿ ವಿಡಿಯೋ ಮಾಡ್ತಾಯಿದ್ದೆ ನೋಡಿ. ಹೆಂಗಿದೆ ಅಲ್ಲ? ಸೂಪರ್. ತುಂಬ ಖುಷಿ ಆಯಿತು ನನಗೂ. ನೋಡಿದ್ರಾ? ಇದೇ ಆಶ್ಚರ್ಯಕರ ಸಂಗತಿ ಅಲ್ಲ. ಒಂದು ತಿಂಗಳಲ್ಲಿ ಅದು ಹೆಂಗೆ ಬೆಳೆಯೋಕ್ಕೆ ಸಾಧ್ಯ? ಒಂದು ತಿಂಗಳಲ್ಲಿ ಅದು ಹೆಂಗೆ ಬೆಳೆಯೋಕ್ಕೆ ಸಾಧ್ಯ? ನಿನ್ನಲ್ಲ, ನನ್ನೇ ವಿಡಿಯೋ ಮಾಡ್ಕೊತಾ ಇದ್ದೀನಿ, ಮುಚ್ಕೊಂಡಿರಲ್ಲ ಅಮ್ಮ. ಅದು ಹೆಂಗಮ್ಮ ಸಾಧ್ಯ? ಪ್ರಕೃತಿ ನೋಡಿ ಹಿಂಗೈತೆ. ತಂದಿದ್ಯಾ ಕೆಮ್ಮು ಎಲ್ಲ ಪ್ರಬಲ ಕೆಮ್ಮು ನನಗೆ ಬಂದಿರೋದು. ಅದು ಊರಿನ ಸ್ಮೆಲ್ ಬರೋದಲ್ವಾ, ಆ ಸ್ಮೆಲ್ ಬರುತ್ತಲ್ಲ. ಒರಿಜಿನಲ್ ಈಗ ಮುಟ್ಟಿದ್ರೆ ಇವಾಗ ಆಯ್ತಲ್ಲ, ಮುಟ್ಬಿಟ್ಟಲ್ಲ, ಏನಾಗುತ್ತೆ ಇವಾಗ? ಅಯ್ಯೋ ಪಾಪಿ. ಇದನ್ನೇ ವಿಡಿಯೋ ಮಾಡೋಣ ಅಂತ ಇದ್ದಿದ್ದು, ಇದನ್ನೇ ತೋರಿಸೋಣ ಅಂತ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಯಿತು. ಟಿಫನ್ ಏನು ತಂದಿದ್ಯಾ? ಟಿಫನ್ ತಂದಿದ್ಯಾ?